ಮುಂಗಾರು ಕೈಕೊಟ್ಟು ನೊಂದಿದ್ದ ಮಂದಿಗೆ ಇದೀಗ ಸಿಹಿ ಸುದ್ದಿ. ನಾಳೆಯಿಂದ ರಾಜ್ಯಾದ್ಯಂತ ಮತ್ತೆ ಮುಂಗಾರು ಆರಂಭವಾಗುವಂತಹ ಮುನ್ಸೂಚನೆ ಸಿಕ್ಕಿರುವಂಥದ್ದು. ಈಗಾಗಲೇ ಹಲವು ಕಡೆ ಮುಂಗಾರು ಕೈ ಕೊಟ್ಟಿದೆ. ಜನ ಏನು ಮಾಡೋದಪ್ಪ ಅನ್ನುವಂಥ ಚಿಂತೆಯಲ್ಲಿ ತಲೆ ಮೇಲೆ ಕೈ ಹೊತ್ತು ಕೂರಿರುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಬಟ್ ಇದೀಗ ನಾಳೆಯಿಂದ ಮತ್ತೆ ವರುಣನ ಆರ್ಭಟ ಶುರುವಾಗುತ್ತೆ ಅನ್ನುವಂಥ ಸಿಹಿ ಸುದ್ದಿಯನ್ನ ಇದೀಗ ಹವಾಮಾನ ಇಲಾಖೆ ಕೊಡ್ತಾ ಇರುವಂಥದ್ದು. ಕೊನೆಗೂ ಕರುಣೆ ತೋರಿ ಕಣ್ಬಿಡುತ್ತಿದ್ದಾನೆ ಮಳೆರಾಯ. ಮಂಕಾಗಿದ್ದ ಮುಂಗಾರು ಮಳೆ ಆರ್ಭಟ ನಾಳೆಯಿಂದ ಶುರುವಾಗುತ್ತೆ. ಕೆಲವೆಡೆ ಇಂದು ರಾತ್ರಿಯಿಂದಲೇ ಮೇಘರಾಜನ ಆರ್ಭಟ ಜೋರಾಗಿದೆ. 3 ದಿನಗಳ ಕಾಲ ಧಾರಾಕಾರ ಮಳೆಯ ಮುನ್ಸೂಚನೆಯನ್ನ ನೀಡಲಾಗಿದೆ. ಕರಾವಳಿ ಮಲೆನಾಡಿನ 5 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್, 6 ಜಿಲ್ಲೆಗಳಿಗೆ ಭಾರಿ ಮಳೆಯ ಯೆಲ್ಲೋ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ. ಸೋಮವಾರದವರೆಗೂ ರಣಭೀಕರ ಮಳೆ ಆಗುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿರುವಂಥದ್ದು. ಯಾವ್ಯಾವ ಜಿಲ್ಲೆಯಲ್ಲಿ ಮಳೆ ಆಗುತ್ತೆ? ಶಿವಮೊಗ್ಗ, ಬೆಳಗಾವಿ, ಹಾವೇರಿ, ಕೊಡಗು, ದಾವಣಗೆರೆ, ಗದಗ, ಬಾಗಲಕೋಟೆ, ಕೊಪ್ಪಳ, ವಿಜಯಪುರ, ಯಾದಗಿರಿ, ಕಲಬುರಗಿ, ರಾಯಚೂರು ಇವೆಲ್ಲ ಭಾಗಗಳಲ್ಲಿ, ಬೀದರ್ ಸೇರಿ ಹಲವೆಡೆ ಧಾರಾಕಾರ ಮಳೆ ಆಗುವಂತ ಸಾಧ್ಯತೆ ಇದೆ. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಕರಾವಳಿ ಭಾಗದಲ್ಲೂ, ಉತ್ತರ ಕರ್ನಾಟಕ ಭಾಗದಲ್ಲೂ ಎಲ್ಲೆಡೆ ಕೂಡ ಮಳೆ ಆಗುವಂತ ಚಾನ್ಸಸ್ ಹೆಚ್ಚಾಗಿದೆ. ಹೀಗಾಗಿ ಆರೆಂಜ್ ಅಲರ್ಟ್ ಮತ್ತೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಈಗ ನೋಡಿ, ಕೆಲವೊಂದಿಷ್ಟು ಭಾಗಗಳಲ್ಲಿ ಮಳೆನೇ ಆಗಿಲ್ಲ. ಈಗ ಏನು ಮಲೆನಾಡು ಅಂತ ಅಂದ್ರೆ ಅಥವಾ ಕರಾವಳಿ ಭಾಗ ಅಂತ ಅಂದ್ರೆ ಮಳೆಗೆ ಫೇಮಸ್. ಅದು ಈ ಒಂದು ಸಿಚುವೇಶನ್ ಅಲ್ಲಿ, ಈ ಒಂದು ಮಳೆಗಾಲದಲ್ಲಿ ಕಾರ್ಕಳ ಅಂತ ನೋಡಿದ್ರೆ, ಉಡುಪಿ ಅಂತ ನೋಡಿದ್ರೆ, ಮಂಗಳೂರು ಇವೆಲ್ಲ ಯಾಕಪ್ಪ ಇಂಥ ಸಮಯದಲ್ಲಿ ಅಲ್ಲಿ ಹೋಗ್ಬೇಕು, ಸತತವಾಗಿ ಮಳೆ ಸುರಿತಾ ಇದೆ ಅಂತ ಈ ರೀತಿಯಾಗಿತ್ತು. ನಾಳೆ ಮಳೆ ಎಲ್ಲಿ, ಯಾವ ಅಲರ್ಟ್ ಘೋಷಣೆ? ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ, ಉಡುಪಿಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ. ಇನ್ನು ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗೂ ಅತಿ ಭಾರಿ ಮಳೆ ಆರೆಂಜ್ ಅಲರ್ಟ್ ಘೋಷಣೆ. ಬೆಳಗಾವಿ, ಗದಗ, ಧಾರವಾಡ, ಹಾವೇರಿ ಭಾರಿ ಮಳೆಯ ಯೆಲ್ಲೋ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ. ಇನ್ನು ಕೊಡಗು, ಹಾಸನ ಜಿಲ್ಲೆಗಳಿಗೆ ಕೂಡ ಭಾರಿ ಮಳೆಯ ಯೆಲ್ಲೋ ಅಲರ್ಟ್ ಘೋಷಣೆ. ನೋಡಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿಯಲ್ಲಿ ಅತಿ ಭಾರಿ ಮಳೆ ಆಗುವಂತ ಚಾನ್ಸಸ್, ಹಾಗಾಗಿ ಆರೆಂಜ್ ಅಲರ್ಟ್. ಸೊ ಈ ರೀತಿಯಾಗಿ ಮಳೆ ಸುರಿಯುವಂತ ಚಾನ್ಸಸ್ ಹೆಚ್ಚಾಗಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. 3 ದಿನಗಳವರೆಗೆ ಸತತವಾಗಿ ಸೋಮವಾರದವರೆಗೆ ಮಳೆ ಆಗುತ್ತೆ ನಾಳೆಯಿಂದ ಅಂತ ತಿಳಿಸಿಕೊಟ್ಟಿದೆ.